ಹೆಸರುಘಟ್ಟದ ಈ ಭಾಗದಲ್ಲಿ 9 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಪೂಜೆಯನ್ನ ನಮ್ಮ ಪಿಕೆ ಅಂತ ಹೆಸರಾಗಿರ್ತಕ್ಕಂಥ ಪಿಕೆ ರಾಜಣ್ಣ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಬಿಜೆಪಿಯ ಹಿರಿಯ ಮುಖಂಡರಾದಂಥ ರಾಜಣ್ಣ ಅವರು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹೆಸರುಘಟ್ಟಕ್ಕೆ ದಾಸರಹಳ್ಳಿ ಗುಡದಲ್ಲಿ ಭಾಗಕ್ಕೆ 9 ಕೋಟಿ ರೂಪಾಯಿ ಅನುದಾನವನ್ನು ಅವರ ಹುಟ್ಟುಹಬ್ಬದ ಜನ್ಮದಿನದ ಕೊಡುಗೆಯಾಗಿ ಇವತ್ತು ಹೆಸರುಘಟ್ಟಕ್ಕೆ ಹಾಕಿದ್ದೀವಿ. ಜನಾನುರಾಗಿ ನಾನೇನು ಮುಖಸ್ತುತಿ ಮಾಡ್ತಾ ಇಲ್ಲ. ಪಕ್ಷ ಕೊಟ್ಟಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ನಮ್ಮ ಮುಖಂಡರ ಜೊತೆ ಸೇರ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಅನೇಕ ವಯಸ್ಸಾದವರಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಕೆಲವೊಂದು ಅಂಗನವಾಡಿಗೆ ಎಲ್ಲ ಸಾಮಗ್ರಿಗಳನ್ನು ಕೂಡ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಜನ ಹುಟ್ಟುಹಬ್ಬ ಮಾಡೋದು ನೋಡ್ಕೊಂಡಿದ್ದೀನಿ. ದಾಬಾ ಯಾವ ದಾಬಾ ಅಂತೇಳಿ ನೋಡ್ತಾರೆ. ಆದ್ರೆ ಇವತ್ತು ಒಂದು ಸಾರ್ಥಕತೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಗವಂತ ಇಂಥವ್ರಿಗೆ ಆರೋಗ್ಯ ಐಶ್ವರ್ಯ ಹೆಚ್ಚಿನ ಅಧಿಕಾರವನ್ನ ಕೊಟ್ರೆ ಜನಸೇವೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಮಾತನ್ನು ಹೇಳಿ ನಮ್ಮ ನೆಚ್ಚಿನ ನಾಯಕರಾದಂತಹ ಪಿಕೆ ರಾಜು ಮತ್ತು ಅವರ ಕುಟುಂಬದವರಿಗೆ ಮತ್ತು ಅವರೆಲ್ಲ ಬಂಧು ಬಳಗದವರು ಕೂಡ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ತಾಯಿ ಚಾಮುಂಡೇಶ್ವರಿ, ತಾಯಿ ದುರ್ಗಾ ಮಾತೆ ಅವ್ರಿಗೆ ಒಳ್ಳೇದು ಮಾಡಿ. ಜೈ ಹಿಂದ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಮ್ಯಾಕ್ಸಿಮಮ್ ಹೆಸರುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 9 ಕೋಟಿಗಿಂತಲೂ ಹೆಚ್ಚಿನ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಡ್ರೈನೇಜ್ಗಳನ್ನು ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀನಿ. ಯಾಕಂದರೆ ಹೆಸರುಘಟ್ಟ ಗ್ರಾಮ ಸ್ಯಾನಿಟರಿ ವರ್ಕ್ ಆಗಿ JJM ವರ್ಕ್ ಆಗಿ ಎಲ್ಲ ಕೂಡ ರಸ್ತೆಗಳು ನಾವು ಏನು ಹಿಂದೆ ಮಾಡಿದ್ವಿ ಎಲ್ಲ ಕೂಡ ಹಾಳು ಆಗೋಗಿದೆ. ಜನ ಓಡಾಡೋದಕ್ಕೂ ಕಷ್ಟ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಅನುದಾನವನ್ನು ತಂದು ಇವತ್ತು ಹೆಸರುಘಟ್ಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ. ಇನ್ನೂ ಹಲವಾರು ಕೋಟಿ ರೂಪಾಯಿಗಳ ಕೆಲಸ ಬಾಕಿ ಇದೆ. ಯಾಕಂದರೆ ಇವತ್ತು ಹೆಸರುಘಟ್ಟ ಭಾಳ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಗ್ರಾಮ ಆಗಿದೆ. ಒತ್ತಡ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ. ಅದನ್ನು ಹಂತ ಹಂತವಾಗಿ ಅನುದಾನ ಬಂದ ಹಾಗೆ ಈ ಗ್ರಾಮದ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರೆ ಜನಗಳಿಗೆ ನನ್ನ ಮೇಲೆ ನಂಬಿಕೆ ಇದೆ. ಯಾಕಂದರೆ ನಾನು 95 ಚುನಾವಣೆಗೆ ನಿಂತಾಗಿಂದ ಕೂಡ ಇಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ನಮ್ಮ ಮನೆಯವರು ಜಿಲ್ಲಾ ಪಂಚಾಯತ್ ಆಗಿ ನಿರಂತರವಾಗಿ ಈಗ ಶಾಸಕನಾಗಿ ಹೆಸರುಘಟ್ಟ ನನ್ನ ಸ್ವಂತ ಊರ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೂಡ ಹಿಂದೆ ಸಾಕಷ್ಟು ಮಾಡಿದ್ದೀನಿ. ರಸ್ತೆಗಳು ಸ್ವಲ್ಪ ಹಾಳಾಗಿರೋದ್ರಿಂದ ಅದಕ್ಕೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೀನಿ. ಜೊತೆಯಲ್ಲಿ ಈ ಶುಭ ಸಂದರ್ಭದಲ್ಲಿ ನಮ್ಮ BJPಯ ಹಿರಿಯ ಮುಖಂಡರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಪಿಕೆ ಅಂತ ಹೆಸರಾಗಿರ್ತಕ್ಕಂಥ ಪಿಕೆ ರಾಜಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬ ಕೇವಲ ಕೇಕ್ ಕಟ್ಟೋಡೋ ಮುಖಾಂತರ ಆಚರಣೆ ಮಾಡಲಿಲ್ಲ. ಇವತ್ತು ಅಂಗನವಾಡಿ ಶಾಲೆಗಳಿಗೆ ಕಂಬಳಿಗಳನ್ನು, ಮಕ್ಕಳಿಗೆ ವಿಶ್ರಾಂತಿ ತಗೊಳ್ಳೋಕ್ಕೆ ಕಂಬಳಿಗಳು, ಸ್ತ್ರೀಶಕ್ತಿ ಭವನಕ್ಕೆ ಚೇರ್ಗಳು, ಆಶಾ ಕಾರ್ಯಕರ್ತರಿಗೂ ಮತ್ತು ಅಂಗನವಾಡಿ ಟೀಚರ್ಸ್ಗೆ ಕೂಡ ಅವ್ರಿಗೂ ಕೂಡ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ದೀನಿ. ಇವತ್ತು ಸಾರ್ಥಕವಾದಂಥ ಜನ್ಮದಿನಾಚರಣೆಯನ್ನು ಅವರು ಆಚರಿಸ್ಕೊಂಡಿದ್ದಾರೆ. ಈ ಥರದ ಮುಖಂಡರು ನನ್ನ ಪಕ್ಷದಲ್ಲಿರ್ತಕ್ಕಂಥದ್ದು ನನಗೂ ಕೂಡ ಒಂದು ಹೆಮ್ಮೆ ಅಂತ ಅನ್ನಿಸ್ತದೆ. ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಜನಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಆ ತಾಯಿ ಚಾಮುಂಡೇಶ್ವರಿ ದುರ್ಗಾಂಬ ತಾಯಿ ಕೊಡಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರ
ಮಗನು ಇವನು ಅದ್ಭುತ ಜ್ಞಾನಿ. ನಾವು ಒಬ್ಬರು ಮನುಷ್ಯರಾಗಿ ಅಥವಾ ಹುಟ್ಟಿದ್ದೀವಿ, ಜನ ನಮ್ಮನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾವು ಏನು ಸೇವೆ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಗುರಿ ಆಗಬೇಕು. ನಾವೇನು ಮಾಡ್ತೀವಿ, ನಮಗೇನು ಮಾಡ್ಕೊತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಆ ಜನಕ್ಕೆ ಏನು ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರ್ತದೆ. ಅದರಲ್ಲಿ ನಾವು ಈ ಹುಟ್ಟುಹಬ್ಬವನ್ನು ಸುಮಾರು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ನಾವು ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಒಂದೊಂದು ಇದಕ್ಕೆ ಯಾರಾದರೂ ಒಂದು ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ಕೊಂಡು ಮಕ್ಕಳೆಲ್ಲ ಮಕ್ಕಳಿಗಾಗಲಿ ಅಥವಾ ಟೀಚರ್ಸ್ಗಾಗಲಿ, ಅಂಗನವಾಡಿ ಕಾರ್ಯಕರ್ತರಾಗಲಿ, ಆಶಾ ಕಾರ್ಯಕರ್ತರಾಗಲಿ ಎಲ್ಲರಿಗೂ ಸಹ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದನ್ನು ಮಾಡಿ ಅವರಿಗೆ ಸಹಕಾರ ಮಾಡಿಕೊಡ್ತಾ ಇರ್ತೀವಿ. ಆದರೆ ಇದಕ್ಕೆಲ್ಲ ಕಾರಣಕರ್ತರಾದಂಥರು ನಮ್ಮ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ರವರು ಮತ್ತು ವಾಣಿಶ್ರೀ ಮೇಡಮ್ ಅವರು ಮತ್ತು ಆಲೋಕ್ ವಿಶ್ವನಾಥ್ ಸರ್ ಅವರು ಮತ್ತು ನಮ್ಮ BJPಯ ಇನ್ನೂ ಎಲ್ಲ ಮುಖಂಡರು, ನಮ್ಮ ರಾಮಮೂರ್ತಿಯವರು, ಅಧ್ಯಕ್ಷರು ರಾಮಮೂರ್ತಿಯವರು ಇರ್ಬೋದು, ಚಕ್ನಳ್ಳಿ ವೆಂಕಟೇಶಣ್ಣ ಇರ್ಬೋದು, ಮಂಜುನಾಥ್ ರೆಡ್ಡಿ ಅವರು ಇರ್ಬೋದು, ದಿಬ್ಬೂರು ಜಯಣ್ಣವ್ರು ಇರ್ಬೋದು, ಆಮೇಲೆ ಇನ್ನೂ ಅನೇಕ ನಮ್ಮ ಪ್ರಶಾಂತ್ ರೆಡ್ಡಿ ಅಂದರೆ ನನಗೆ ಭಾಳ ಆತ್ಮೀಯರು. ಅವರು ನಾನು ಏನೇ ಒಂದು ಕಾರ್ಯಕ್ರಮ ಹೆಸರುಘಟ್ಟದಲ್ಲಿ ಮಾಡ್ತೀನಿ ಅಂದರೆ ನನಗೆ ಬೆನ್ನು ತಟ್ಟಿ ನನ್ನೇ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಪ್ರಶಾಂತ್ ರೆಡ್ಡಿ ಅವರು. ಮತ್ತು ಹೆಸರುಘಟ್ಟದಲ್ಲಿ ನಾನು ಒಂದು ರೀತಿ ಮಟ್ಟಕ್ಕೆ ಹೋಗಬೇಕು, ಬೆಳಿಬೇಕು ಅಂತಲೇ ನನ್ನ ಸ್ನೇಹಿತರು ಮುಖ್ಯ. ಸ್ನೇಹಿತರು ಸಹಕಾರ ನನಗೆಲ್ಲರೂ ಪ್ರತಿಯೊಬ್ಬರು ಸ್ನೇಹಿತರು ಸಹಕಾರ ನೀಡ್ತಾಯಿದ್ದಾರೆ. ಆ ಸ್ನೇಹಿತರು ಒಬ್ಬರು ಲೈಲಾ ನಟರಾಜ್ ಅಂತ ಹೇಳ್ಬಿಟ್ಟು, ಆಮೇಲೆ ಶ್ರೀನಿವಾಸ್ ಹಣ್ಣಿ ಅಂತ, ದೊಡ್ಡಯ್ಯ ಅಂತ, ಆಮೇಲೆ ನಮ್ಮ ವಸಂತ ಲಕ್ಷ್ಮಿ ಅವರು, ಕಾರು ಶ್ರೀನಿವಾಸ್ ಅವರು, ಅಶ್ವಥ್ರವರು, ಆಮೇಲೆ ಸಂದೀಪ್ರವರು, ಆಮೇಲೆ ಇನ್ನೂ ಅನೇಕ ನನ್ನ ಸ್ನೇಹಿತರಿದ್ದಾರೆ. ಆಮೇಲೆ ಇಲ್ಲಿ ಇದೇ ವಾರ್ಡಲ್ಲಿ ಇರ್ತಕ್ಕಂಥ ನಾನು ಗೆಲ್ಲಿಸಿದಂಥ ಫುಲ್ ಎಲ್ಲ ನಮ್ಮ ಕಾರು ಶ್ರೀರಣ್ಣ ಇರ್ಬೋದು, ವಸಂತ ಲಕ್ಷ್ಮಿ ಅವರು ಇರ್ಬೋದು, ಆಮೇಲೆ ನಮ್ಮ ಪಂಟಿ ಛಲ ಅಂತಾರೆ, ಸಂತೋಷ್ ಇದ್ದಾರೆ, ಮತ್ತು ಮಧುಕುಮಾರ್ ಇದ್ದಾರೆ. ಇನ್ನೂ ಅನೇಕ ನನ್ನ ಸ್ನೇಹಿತರು ಗಣ್ಯರು ಎಲ್ಲರೂ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ನಾನು ಇವತ್ತು ಈ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀನಿ. ದೇವರು ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ, ಅವ್ರಿಗೆ ಒಳ್ಳೇದು ಮಾಡಿದ್ರೆ ನನಗೆ ಒಳ್ಳೇದಾಗ್ತದೆ. ಅದಕ್ಕೆ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.